ಹಲೋ ಸ್ನೇಹಿತರೆ, HTML ವಿಡಿಯೋ ಸೀರೀಸ್ ಇನ್ ಕನ್ನಡ ಲೆಸನ್ ನಂಬರ್ 5 ಗೆ ನಿಮಗೆಲ್ಲ ಸುಸ್ವಾಗತ. ನಾನು ಈ ಲೆಸನ್ ಅಲ್ಲಿ ನಿಮಗೆ ಇಮೇಜ್ ಟ್ಯಾಗ್ ನ ಯೂಸ್ ಮಾಡ್ಕೊಂಡು ಇಮೇಜ್ ಅನ್ನು ಯಾವ ರೀತಿ ಡಿಸ್ಪ್ಲೇ ಮಾಡಬೇಕು, ಹಾಗೆ ಇಮೇಜ್ ಸೆಟ್ಟಿಂಗ್ಸ್ ಏನೇನು ಇರುತ್ತೆ, ಹಾಗೆ ಇಮೇಜ್ ಲಿಂಕ್ ಯಾವ ರೀತಿ ಕೊಡೋದು ಅಂತ ಹೇಳಿ ಹೇಳ್ಕೊಡ್ತೇನೆ ಅಂತೆ. ಓಕೆ ಸ್ನೇಹಿತರೆ, ಇಲ್ಲಿ ಫಸ್ಟ್ ನೋಟ್ ಪ್ಯಾಡ್ ಓಪನ್ ಮಾಡ್ಕರಿ. ನೋಟ್ ಪ್ಯಾಡ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ HTML ಟ್ಯಾಗ್ ನ ಓಪನ್ ಮಾಡಿ, ಹಾಗೆ HTML ಟ್ಯಾಗ್ ನ ಕ್ಲೋಸ್ ಮಾಡಿ, ಹಾಗೆ ಬಾಡಿ ಟ್ಯಾಗ್ ನ ಓಪನ್ ಮಾಡ್ಕೊಂಡು ಬಾಡಿ ಟ್ಯಾಗ್ ನ ಕ್ಲೋಸ್ ಮಾಡಿ, ಹಾಗೆ ಈ ಫೈಲ್ ನಾನು ಮೊದಲು ಸೇವ್ ಮಾಡ್ಬಿಡ್ತೀನಿ. ಫೈಲ್ ಅಂತ ಹೋಗ್ರಿ, ಹಾಗೆ ಫೈಲ್ ಅಲ್ಲಿ ಸೇವ್ ಅಂತ ತಗೊಂಡು, ಹಾಗೆ ಇಲ್ಲಿ ಸೇವ್ ಆಸ್ ಟೈಪ್ ಅಂತ ಇದೆಯಲ್ಲ, ಆಲ್ ಫೈಲ್ಸ್ ಅಂತ ತಗೊಂಡು ಲೆಸನ್ 5 ಅಂತ ಹೇಳಿ ಬರ್ದು .html ಅಂತ ಹೇಳಿ ಈ ಫೈಲ್ ನ ಸೇವ್ ಮಾಡ್ಬಿಡ್ತೀನಿ. ಆಲ್ರೆಡಿ ಇಲ್ಲಿ ಫೋಲ್ಡರ್ ಕ್ರಿಯೇಟ್ ಆಗಿದ್ದಲ್ಲ, ಆ ಫೋಲ್ಡರ್ ನಲ್ಲಿ ಸೇವ್ ಮಾಡ್ಬಿಡ್ತೀನಿ. ಹಾಗೆ ಸೇವ್ ಆದ್ಮೇಲೆ ಇಲ್ಲಿ ನೋಡ್ತಿರ್ಬೋದು, ಈ ಫೋಲ್ಡರ್ ನಲ್ಲಿ ನಾನು 2 ಇಮೇಜಸ್ ನ ಹಾಕಿದ್ದೀನಿ. ಈ 2 ಇಮೇಜಸ್ ನ ಆ ಟ್ಯಾಗ್ಸ್ ನ ಯೂಸ್ ಮಾಡ್ಕೊಂಡು ಡಿಸ್ಪ್ಲೇ ಮಾಡಬೇಕು ಅಂತಂದ್ರೆ ಅದು ಯಾವ ರೀತಿ ಅಂತಂದ್ರೆ, ನಾನು ಇಲ್ಲಿ ಇಮೇಜ್ ಓಪನಿಂಗ್ ಟ್ಯಾಗ್ ನ ಕೊಡ್ತೀನಿ ನೋಡ್ರಿ. ಇಲ್ಲಿ ಓಪನಿಂಗ್ ಟ್ಯಾಗ್ ಹಾಕಿ img ಅಂತ ಬರಿತೀನಿ. ಈ ರೀತಿ img ಅಂತ ಬರ್ದಿದ್ದೀನಲ್ಲ, ಹಾಗೆ ಓಪನ್ ಮಾಡ್ಬೇಕಾಗಿರೋ ಇಮೇಜ್ ನೇಮ್ ನ ಕೊಡಬೇಕಾಗುತ್ತೆ. ಅದು ಎದ್ರ ಒಳಗಡೆ ಅಂತಂದ್ರೆ src ಅಂತ ಹೇಳಿ ಬರೀಬೇಕಾಗುತ್ತೆ. src ಅಂದ್ರೆ ಸೋರ್ಸ್ ಅಂತ ಹೇಳಿ, ಅಂದ್ರೆ ಸೋರ್ಸ್ ಫೈಲ್ ನೇಮ್ ನ ಕೊಡಬೇಕಾಗುತ್ತೆ. ಈ ರೀತಿ src ಅಂತ ಬರ್ದು ಈಕ್ವಲ್ ಟು ಒಳಗಡೆ ಡಬಲ್ ಕೋಟ್ಸ್ ಅಲ್ಲಿ ಆ ಇಮೇಜ್ ನೇಮ್ ಏನಿದೆ ಅದನ್ನ ಹಾಕ್ಬೇಕಾಗುತ್ತೆ. ಆ ಇಮೇಜ್ ನೇಮ್ ಡಿಸರ್ಟ್ ಅಂತಿದೆಯಲ್ಲ, ನಾನು ಡಿಸರ್ಟ್ ಅಂತ ಬರ್ದು .jpg ಅಂತ ಹೇಳಿ ಬರಿತೀನಿ. ಈ ರೀತಿ ಡಿಸರ್ಟ್ .jpg ಅಂತ ಬರ್ದು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಹಾಗೆ ಈ ಕ್ಲೋಸಿಂಗ್ ಟ್ಯಾಗ್ ಹಾಕಿ ಇಲ್ಲಿ ಕಂಟ್ರೋಲ್ S ಅಂತ ಪ್ರೆಸ್ ಮಾಡಿ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಇಲ್ಲಿ ಲೆಸನ್ ನಂಬರ್ 5 ಇದೆಯಲ್ಲ ಅದನ್ನ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಒಂದು ಡಿಸರ್ಟ್ ಇಂದು ಇಮೇಜ್ ಬಂದಿದೆ. ಈ ರೀತಿ ನೀವು ಇಮೇಜ್ ನ ಡಿಸ್ಪ್ಲೇ ಮಾಡ್ಕೋಬಹುದು. ಹಾಗೆ ಈ ಇಮೇಜ್ ಅನ್ನೋದು ಫುಲ್ ಸೈಜ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆಯಲ್ಲ, ಇದರಲ್ಲಿ ಇಮೇಜ್ ಸೈಜ್ ನ ರಿಡ್ಯೂಸ್ ಮಾಡ್ಬೇಕಂದ್ರೆ ನಾವು ವಿಡ್ತ್ ಹಾಗೆ ಹೈಟ್ ನ ಕೊಡಬೇಕಾಗುತ್ತೆ. ನಾನು ಇಲ್ಲಿ ವಿಡ್ತ್ ಈಕ್ವಲ್ ಟು 300 ಅಂತ ಕೊಡ್ತೀನಿ. ಹಾಗೆ ಸ್ಪೇಸ್ ಅಂತ ಕ್ಲಿಕ್ ಮಾಡಿ ಹೈಟ್ ಈಕ್ವಲ್ ಟು 300 ಅಂತ ಕೊಡ್ತೀನಿ. ಅಂದ್ರೆ ವಿಡ್ತ್ 300 ಇಂಟು ಹೈಟ್ 300 ಅಲ್ಲಿ ಬರ್ಬೇಕು ಅಂತ ಹೇಳಿ ನಾನು ಕೊಟ್ಟಿದ್ದೀನಿ. ಇವಾಗ ಕಂಟ್ರೋಲ್ S ಅಂತ ಹೇಳಿ ಪ್ರೆಸ್ ಮಾಡ್ತೀನಿ. ಹಾಗೆ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಆ ಇಮೇಜ್ ಸೈಜ್ ಅನ್ನೋದು ರೆಡ್ಯೂಸ್ ಆಗಿದೆ. ಈ ರೀತಿ ನೀವು ಇಮೇಜ್ ವಿಡ್ತ್ ಹೈಟ್ ನ ಕೊಟ್ಟು ಆ ಇಮೇಜ್ ಸೈಜ್ ನ ಸೆಟ್ ಮಾಡ್ಕೋಬಹುದು. ಅದೇ ರೀತಿ ನಾನು ಇನ್ನೊಂದು ಇಮೇಜ್ ಹಾಕ್ತೀನಿ ನೋಡ್ರಿ. ಇಲ್ಲಿ ಟ್ಯಾಗ್ ನ ಓಪನ್ ಮಾಡಿ img ಅಂತ ಹೇಳಿ ಬರ್ದು, ಹಾಗೆ src ಅಂತ ಹೇಳಿ ಬರ್ದು ಈಕ್ವಲ್ ಟು ಡಬಲ್ ಕೋಟ್ಸ್ ಒಳಗಡೆ ಇನ್ನೊಂದು ಇಮೇಜ್ ಹೆಸರೇನಿದೆ ಅಂತಂದ್ರೆ ಕೇಕ್ ಅಂತ ಇದೆಯಲ್ಲ, ಇಲ್ಲಿ ಕೇಕ್ ಅಂತ ಹೇಳಿ ಬರ್ದು .jpg ಅಂತ ಕೊಡ್ತೀನಿ. ಹಾಗೆ ಡಬಲ್ ಕೋಟ್ಸ್ ಇಂದ ಇದನ್ನ ಕ್ಲೋಸ್ ಮಾಡ್ತೀನಿ. ಹಾಗೆ ವಿಡ್ತ್ ಹೈಟ್ ನ ಕೂಡ ಕೊಟ್ಟು ಬಿಡ್ತೀನಿ. ವಿಡ್ತ್ 300 ಅಂತ ಕೊಡ್ತೀನಿ. ಹಾಗೆ ಹೈಟ್ ಈಕ್ವಲ್ ಟು 300 ಅಂತ ಕೊಟ್ಟು ಇಲ್ಲಿ ಕಂಟ್ರೋಲ್ S ಅಂತ ಹೇಳಿ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಈ ಪೇಜ್ ಅಲ್ಲಿ ಬಂದು ರಿಫ್ರೆಶ್ ಅಂತ ಮಾಡ್ತೀನಿ. ಇಲ್ಲಿ ರಿಫ್ರೆಶ್ ಅಂತ ಮಾಡಿದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು, ಒಂದ್ರ ಪಕ್ಕ ಒಂದು ಇಮೇಜ್ ಬಂದಿದೆ. ಹಾಗೆ 300 ಸೈಜ್ ಅಲ್ಲಿ 2 ಇಮೇಜಸ್ ಬಂದಿದೆ. ಈ ರೀತಿ ನೀವು ಎಷ್ಟು ಬೇಕಷ್ಟು ಇಮೇಜಸ್ ನ ಡಿಸ್ಪ್ಲೇ ಮಾಡಬಹುದು. ಅದೇ ರೀತಿ ಇಮೇಜ್ ಏನಾದ್ರು ಮಿಸ್ ಆದ್ರೆ ಅಥವಾ ಅಲ್ಲಿ ಸೋರ್ಸ್ ಅಲ್ಲಿ ನೇಮ್ ಕೊಟ್ಟಿದೀವಲ್ಲ, ಅದನ್ನೇನಾದ್ರೂ ನಾವು ಮಿಸ್ಟೇಕ್ ಮಾಡಿ ರಾಂಗ್ ಆಗಿ ಬರ್ದಿದ್ರೆ ಅಲ್ಲಿ ಒಂದು ಮೆಸೇಜ್ ಡಿಸ್ಪ್ಲೇ ಮಾಡೋದಕ್ಕೋಸ್ಕರ ಆಲ್ಟ್ ಅಂತ ಹೇಳಿ ಟ್ಯಾಗ್ ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಆಲ್ಟ್ ಅಂತ ಹೇಳಿ ಬರ್ದು ಈಕ್ವಲ್ ಟು ಹಾಕಿ ಡಬಲ್ ಕೋಟ್ಸ್ ಒಳಗಡೆ ಏನ್ ಬರೀತೀನಲ್ಲ ಅದು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಾನು ಇಮೇಜ್ ನಾಟ್ ಫೌಂಡ್ ಅಂತ ಹೇಳಿ ಬರ್ದು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಇದು ಏನ್ ಮಾಡುತ್ತಪ್ಪ ಅಂತಂದ್ರೆ, ಇಮೇಜ್ ಏನಾದ್ರು ಈ ಪೇಜ್ ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಈ ಮೆಸೇಜ್ ನ ಶೋ ಮಾಡುತ್ತೆ. ಇಲ್ಲಿ src ಅಲ್ಲಿ ನಾನು ಡಿಸರ್ಟ್ ಅಂತ ಬರ್ದಿನಲ್ಲ, ಇಲ್ಲಿ ಏನಾದ್ರು ನಾನು ನೇಮ್ ನ ಮಿಸ್ಟೇಕ್ ಹಾಕಿದ್ರೆ ಇಲ್ಲಿ S ಅಂತ ಹೇಳಿ ಒಂದು S ನ ತೆಗಿತೀನಿ ನೋಡ್ರಿ. ಇವಾಗ ಕಂಟ್ರೋಲ್ S ಅಂತ ಹೇಳಿ ಪ್ರೆಸ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಇಮೇಜ್ ನೇಮ್ ನ ರಾಂಗ್ ಕೊಟ್ಟಿದ್ನಲ್ಲ, ಅದರಿಂದ ಇಮೇಜ್ ಡಿಸ್ಪ್ಲೇ ಆಗ್ತಿಲ್ಲ. ಆ ಡಿಸ್ಪ್ಲೇ ಆಗ್ತಿಲ್ಲ, ಅದಕ್ಕೋಸ್ಕರ ಆಲ್ಟರ್ನೇಟ್ ಆಗಿ ಏನಂತ ಬರ್ತಿದೆ, ಇಮೇಜ್ ನಾಟ್ ಫೌಂಡ್ ಅಂತ ಹೇಳಿ ಬರ್ತಿದೆ. ಈ ರೀತಿ ನೀವು ಆಲ್ಟ್ ಅನ್ನೋ ಟ್ಯಾಗ್ ನ ಯೂಸ್ ಮಾಡ್ಕೋಬಹುದು. ಹಾಗೆ ನಾನು ಈ ಇಮೇಜ್ ನೇಮ್ ನ ಕರೆಕ್ಟ್ ಕೊಟ್ಟು ಬಿಡ್ತೀನಿ ನೋಡ್ರಿ. ಮತ್ತೊಂದು S ಅಂತ ಹಾಕ್ತೀನಿ. ಹಾಗೆ ಕಂಟ್ರೋಲ್ S ಅಂತ ಪ್ರೆಸ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ರಿ, ಇಮೇಜ್ ಸಿಕ್ತು ಅಂತಂದ್ರೆ ಇಮೇಜ್ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ಇಮೇಜ್ ಏನಾದ್ರು ಫೌಂಡ್ ಆಗಿಲ್ಲ ಅಂತಂದ್ರೆ ನಾನೇನು ಆಲ್ಟ್ ನಲ್ಲಿ ಟೆಕ್ಸ್ಟ್ ಕೊಟ್ಟಿರ್ತೀನಲ್ಲ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಹಾಗೆ ಈ ಇಮೇಜ್ ಗೆ ಲಿಂಕ್ ಕೊಡಬೇಕು. ಅಂದ್ರೆ ಈ ಇಮೇಜ್ ನ ಕ್ಲಿಕ್ ಮಾಡಿದ್ರೆ ಬೇರೆ ಒಂದು ಪೇಜ್ ಓಪನ್ ಆಗಬೇಕು, ಇಲ್ಲ ಅಂತಂದ್ರೆ ಅದೇ ಇಮೇಜ್ ಫುಲ್ ಸ್ಕ್ರೀನ್ ನಲ್ಲಿ ಓಪನ್ ಆಗಬೇಕು ಅಂತಂದ್ರೆ ನಾನು ಲಿಂಕ್ ಕೊಡ್ತೀನಿ ನೋಡ್ರಿ. ಇಲ್ಲಿ ಓಪನಿಂಗ್ ಟ್ಯಾಗ್ ಹಾಕಿ A ಅಂತ ಬರ್ದು href ಅಂತ ಹೇಳಿ ಬರಿತೀನಿ. ಈ ರೀತಿ href ಅಂತ ಬರ್ದು ಈಕ್ವಲ್ ಟು ಹಾಕಿ ಡಬಲ್ ಕೋಟ್ಸ್ ಒಳಗಡೆ ಈ ಇಮೇಜ್ ನೇಮ್ ಏನಿದೆ ಡಿಸರ್ಟ್ .jpg ಅಲ್ಲ, ಡಿಸರ್ಟ್ .jpg ಅಂತ ಹೇಳಿ ಬರಿತೀನಿ. ಹಾಗೆ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡಿ ಅದೇ ರೀತಿ ಇಲ್ಲಿ ಆಂಕರ್ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಇವಾಗ ಇಲ್ಲಿ ಕಂಟ್ರೋಲ್ S ಅಂತ ಹೇಳಿ ಪ್ರೆಸ್ ಮಾಡ್ತೀನಿ. ಕಂಟ್ರೋಲ್ S ಅಂತ ಪ್ರೆಸ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ನೀವು ಔಟ್ಪುಟ್ ಅಲ್ಲಿ ಇಲ್ಲಿ ಇಮೇಜ್ ಮೇಲೆ ಏನಾದ್ರು ನಾನು ಕರ್ಸರ್ ನ ತಗೊಂಡೋದ್ರೆ ಇಲ್ಲಿ ಈ ರೀತಿ ಹ್ಯಾಂಡ್ ಸಿಂಬಲ್ ಬರುತ್ತೆ. ಈ ರೀತಿ ಹ್ಯಾಂಡ್ ಸಿಂಬಲ್ ಬಂದಿದೆ ಅಂತಂದ್ರೆ ಲಿಂಕ್ ಇದೆ ಅಂತ ಹೇಳಿ ಅರ್ಥ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಇಮೇಜ್ ಪೇಜ್ ಏನಿದೆ ಅಲ್ಲ ಅದು ಓಪನ್ ಆಗುತ್ತೆ. ಅಂದ್ರೆ ಆ ಇಮೇಜ್ ಪೇಜ್ ಗೆ ನಾವು ಇಮೇಜ್ ನ ಲಿಂಕ್ ಕೊಟ್ಟಿದ್ವಲ್ಲ ಆ ಇಮೇಜ್ ಅನ್ನೋದು ಓಪನ್ ಆಗುತ್ತೆ. ಈ ರೀತಿ ನಾವು ಓಪನ್ ಮಾಡ್ಕೋಬಹುದು. ನಾನು ಇಲ್ಲಿ ಬ್ಯಾಕ್ ಬಟನ್ ನ ಕ್ಲಿಕ್ ಮಾಡ್ತೀನಿ. ಹಾಗೆ ಈ ಇಮೇಜ್ ಗೂ ಕೂಡ ಲಿಂಕ್ ಕೊಡ್ಬೇಕಂತಂದ್ರೆ ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ ನೋಡ್ರಿ. ಇದನ್ನ ಕಾಪಿ ಪೇಸ್ಟ್ ಮಾಡಿ ಹಾಗೆ ಇದು ಡಿಸರ್ಟ್ ಇದೆಲ್ಲ ಆ ಪ್ಲೇಸ್ ಅಲ್ಲಿ ನಾನು ಕೇಕ್ ಅಂತ ಹೇಳಿ ಕೊಡ್ತೀನಿ. ಹಾಗೆ ಕೇಕ್ ಅಂತ ಕೊಟ್ಟ ಮೇಲೆ ಇಲ್ಲಿ ಆಂಕರ್ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಈ ರೀತಿ ಆಂಕರ್ ಟ್ಯಾಗ್ ನ ಕ್ಲೋಸ್ ಮಾಡಿದ್ದೀನಲ್ಲ, ಇಲ್ಲಿ ಕಂಟ್ರೋಲ್ S ಅಂತ ಹೇಳಿ ಪ್ರೆಸ್ ಮಾಡಿ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಈ ಪೇಜ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿ ಇವಾಗ ನೋಡ್ತಿರ್ಬೋದು ನೀವು 2 ಇಮೇಜ್ ಗೂ ಕೂಡ ಲಿಂಕ್ ಇದೆ. ಇವಾಗ ನಾನು ಏನಾದ್ರು ಈ ಇಮೇಜ್ ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಹಾಗೆ ಈ ಇಮೇಜ್ ನ ನೋಡ್ಕೋಬಹುದು. ಅದೇ ರೀತಿ ನಾನು ಬ್ಯಾಕ್ ಬಟನ್ ಅಲ್ಲಿ ಹೋಗಿ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಇಮೇಜ್ ಅನ್ನೋದು ಓಪನ್ ಆಗುತ್ತೆ. ಈ ರೀತಿ ಈ ಪೇಜ್ ಕೂಡ ನೋಡ್ಕೋಬಹುದು. ಓಕೆ ಸ್ನೇಹಿತರೆ, ನಿಮಗೆ ಗೊತ್ತಾಯ್ತಲ್ಲ ಇಮೇಜ್ ಟ್ಯಾಗ್ ನ ಯೂಸ್ ಮಾಡ್ಕೊಂಡು ಇಮೇಜ್ ಅನ್ನು ಯಾವ ರೀತಿ ಡಿಸ್ಪ್ಲೇ ಮಾಡ್ಕೋಬಹುದು, ಹಾಗೆ ಇಮೇಜ್ ವಿಡ್ತ್ ಹೈಟ್ ಯಾವ ರೀತಿ ಸೆಟ್ ಮಾಡಬೇಕು, ಹಾಗೆ ಇಮೇಜ್ ಗೆ ಲಿಂಕ್ ಯಾವ ರೀತಿ ಕೊಡಬೇಕು ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲ್ ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.